ಇವತ್ತು ನರೇಂದ್ರ ಮೋದಿ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಹ್ಯಾಟ್ರಿಕ್ ಗೆಲುವಿನ ಖುಷಿಯಲ್ಲಿರುವಂತಹ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಿ ಅಧಿಕಾರದ ಗದ್ದುಗೆ ಇರುವಂತಹ ದಿನ. ಇವತ್ತಿನಿಂದ ಕೇಂದ್ರದಲ್ಲಿ ಮೋದಿ 3.0 ಮೈತ್ರಿ ಸರ್ಕಾರ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಇವತ್ತು ನರೇಂದ್ರ ಮೋದಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದು ನೆಹರು ದಾಖಲೆಯನ್ನ ನಮೋ ಸರಿಗಟ್ತಾರೆ. ಜವಾಹರ್ಲಾಲ್ ನೆಹರು ಬಳಿಕ ಮೂರನೇ ಬಾರಿ ಅಧಿಕಾರದ ಗದ್ದುಗೆ ಏರಿ ಸರ್ಕಾರ ರಚನೆ ಮಾಡುವಂತಹ ಅವಕಾಶ ಸಿಕ್ಕಿದ್ದು ನರೇಂದ್ರ ಮೋದಿ ಅವರಿಗೆ. ಈ ಮೂಲಕ ನೆಹರು ದಾಖಲೆಯನ್ನ ಸರಿಗಟ್ಟಲಿರುವ ನಮೋ ಇತಿಹಾಸವನ್ನ ಸೃಷ್ಟಿಸ್ತಾ ಇದ್ದು ಇವತ್ತು ಸಂಜೆ 7:15ಕ್ಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಇದೆ. ರಾಷ್ಟ್ರಪತಿ ಭವನದಲ್ಲಿ ಈ ಅದ್ಧೂರಿ ಕಾರ್ಯಕ್ರಮ ನಡೆಯಲಿದೆ. ತ್ರಿವಿಕ್ರಮನಾಗಿ ಮೋದಿ ದಾಖಲೆಯನ್ನ ಮಾಡಲಿದ್ದು ಮೂರನೇ ಬಾರಿಗೆ ಪ್ರಮಾಣ ವಚನವನ್ನ ಪ್ರಧಾನಿಯಾಗಿ ನಮೋ ಸ್ವೀಕರಿಸುವಂತಹ ಆ ಕ್ಷಣಕ್ಕೆ ಕಾತರದಿಂದ ಕಾಯ್ತಾ ಇದೆ ಭಾರತ. ಇವತ್ತಿನಿಂದ ಮೋದಿ 3.0. ಕಳೆದೆರಡು ಬಾರಿ ಬಿಜೆಪಿಗೆ ಬಹುಮತ ಇತ್ತು, ಆದರೆ ಈ ಬಾರಿ ಎನ್ಡಿಎ ಸಹಕಾರದೊಂದಿಗೆ ಸರ್ಕಾರ ರಚನೆಗೆ ಮುಂದಾಗಿರುವಂತಹ ನಮೋ ತ್ರಿವಿಕ್ರಮನಾಗಿ ಅಂದ್ರೆ ಮೂರನೇ ಬಾರಿಗೆ ಪಟ್ಟಾಭಿಷೇಕವನ್ನ ನಡೆಸಲಿದ್ದು ಇವತ್ತಿನಿಂದ ಮೋದಿ 3.0 ಮೈತ್ರಿ ಸರ್ಕಾರ. ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀವಿ. 2014, 2019, ಈಗ 2024 ಹ್ಯಾಟ್ರಿಕ್ ಗೆಲುವು. ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸೋದಕ್ಕೆ ಇವತ್ತು ಸಂಜೆ 7:15 ಮುಹೂರ್ತ ಫಿಕ್ಸ್ ಆಗಿದೆ. 1962ರ ನಂತರದಲ್ಲಿ ಪ್ರಧಾನಿ ಮೋದಿ ಅವರು ನೆಹರು ಅವರ ದಾಖಲೆಯನ್ನ ಸರಿಗಟ್ತಾ ಇದ್ದಾರೆ. 2014, 2019ರಲ್ಲಿ ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿತ್ತು. ಆ ಮೂಲಕವಾಗಿ ಕೇಂದ್ರದ ಅಧಿಕಾರದ ಚುಕ್ಕಾಣಿ ಹಿಡಿದಿತ್ತು. ಈ ಬಾರಿ ಎನ್ಡಿಎ ನೇತೃತ್ವದಲ್ಲಿ 303 ಸಂಖ್ಯಾಬಲದೊಂದಿಗೆ ಕೇಂದ್ರದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಅಧಿಕೃತವಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವಂತಹ ದಿನ ಇವತ್ತು. ಪ್ರಧಾನಿಯವರು ತ್ರಿವಿಕ್ರಮ ಸಾಧನೆ ಪ್ರಧಾನಿಯವರಿಂದ 2014, 2019ರ ಎರಡೂ ದೃಶ್ಯಗಳನ್ನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದೆ. ಇದು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿರುವಂತಹ ಆ ಎರಡು ದಿನಗಳು. ಮತ್ತೊಂದು ಐತಿಹಾಸಿಕ ದಿನಕ್ಕೆ ಭಾರತ ಮಾತ್ರವಲ್ಲ, ಇಡೀ ಪ್ರಪಂಚ ಸಾಕ್ಷಿ ಆಗ್ತಾ ಇದೆ. ಬೇರೆ ಬೇರೆ ದೇಶದ ಗಣ್ಯಾತಿ ಗಣ್ಯರು ಈ ಭವ್ಯ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪದಗ್ರಹಣ ಮಾಡ್ತಾ ಇದ್ದಾರೆ. ಪ್ರಮಾಣ ವಚನಕ್ಕೂ ಮುನ್ನ ರಾಜ್ಘಾಟ್ಗೆ ಪ್ರಧಾನಿ ಭೇಟಿ ಕೊಡ್ತಾರೆ. ಮಹಾತ್ಮ ಗಾಂಧಿ ಸಮಾಧಿಗೆ ನಮನವನ್ನ ಸಲ್ಲಿಸಿದ್ದಾರೆ ಮೋದಿ. ಇದರ ಜೊತೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಸ್ಮಾರಕಕ್ಕೂ ಕೂಡ ಭೇಟಿ ನೀಡಿ ನಮೋ ಪುಷ್ಪ ನಮನವನ್ನ ಸಲ್ಲಿಸಿದ್ದಾರೆ. ಅವರ ರಾಜಕೀಯ ಗುರುಗಳು ವಾಜಪೇಯಿ ಅವರ ಸಮಾಧಿಗೆ ನಮಸ್ಕಾರ ಮಾಡಿದ್ದಾರೆ ಪ್ರಧಾನಿ. ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿದ್ದಾರೆ ಪ್ರಧಾನಿ ಮೋದಿ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಮೂರನೇ ಬಾರಿಗೆ ಮೋದಿ ಪದಗ್ರಹಣವನ್ನ ಮಾಡುವಂತಹ ಈ ಸುದಿನದಂದು ಬೆಳ್ಳಂ ಬೆಳಿಗ್ಗೆ ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧಿಯವರ ಸಮಾಧಿಗೆ ನಮಿಸಿ ಪೂಜೆಯನ್ನು ಸಲ್ಲಿಸಿ ಬಂದಿದ್ದಾರೆ. ಅಟಲ್ ಸಮಾಧಿಗೂ ಕೂಡ ನಮಸ್ಕರಿಸಿದ್ರು. ಅವರಿಗೆ ಹರ್ದೀಪ್ ಸಿಂಗ್ ಪುರಿ ಸಾಥನ್ನ ಕೊಟ್ಟರು. ಜೊತೆಗೆ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಪ್ರಧಾನಿ ಮೋದಿ ಭೇಟಿ ಕೊಟ್ಟು ನಮನ ಸಲ್ಲಿಸಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಐತಿಹಾಸಿಕ ದಿನ. ಪ್ರಧಾನಿ ಜೀವನದಲ್ಲಿ ನರೇಂದ್ರ ಮೋದಿ ಮೂರನೇ ಬಾರಿಗೆ ಪಟ್ಟಾಭಿಷೇಕಕ್ಕೆ ಇವತ್ತು ದಿನಾಂಕ ನಿಗದಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ ಈ ದಿನ. ಹಾಗಾಗಿಯೇ ಬೆಳ್ಳಂ ಬೆಳಿಗ್ಗೆ ಗಾಂಧೀಜಿಯವರ ಸಮಾಧಿಗೆ, ಅಟಲ್ ಜಿ ಸಮಾಧಿಗೆ, ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಭೇಟಿ ಕೊಟ್ಟು ತಮ್ಮ ನಮನವನ್ನ ಸಲ್ಲಿಸಿದ್ದಾರೆ ನರೇಂದ್ರ ಮೋದಿ. ಇತಿಹಾಸ ಸೃಷ್ಟಿಯಾಗಿದೆ. ಈವರೆಗೂ ನೆಹರು ಬಳಿಕ ಯಾವುದೇ ಪ್ರಧಾನಿ, ಯಾವುದೇ ವ್ಯಕ್ತಿ 3 ಬಾರಿ ಪ್ರಧಾನಿ ಹುದ್ದೆಯನ್ನ ಅಲಂಕರಿಸಿದ್ದು ನಿರಂತರವಾಗಿ ಇಲ್ಲ. ಆದರೆ ಅಂತಹದೊಂದು ಅವಕಾಶ ನರೇಂದ್ರ ಮೋದಿ ಅವರ ಪಾಲಿಗೆ ಸಿಕ್ಕಿದೆ.
2014ರಲ್ಲಿ ಮೊದಲನೇ ಬಾರಿಗೆ ಅಭೂತಪೂರ್ವ ಗೆಲುವಿನೊಂದಿಗೆ ಅಧಿಕಾರದ ಗದ್ದುಗೆ ಹೇರಿದ್ರು. ನಂತರ 2019ರಲ್ಲಿ ಮತ್ತಷ್ಟು ಗೆಲುವಿನ ಓಟ ಜಾಸ್ತಿ ಆಯಿತು. ಬಹುಮತದೊಂದಿಗೆ ಸರ್ಕಾರ ರಚನೆಯಾಯಿತು. ಈ ಬಾರಿ 2024ರಲ್ಲಿ ಅತಿ ಹೆಚ್ಚು ಮತಗಳನ್ನ ಗಳಿಸಿರುವಂಥದ್ದು, ಅತಿ ಹೆಚ್ಚು ಕ್ಷೇತ್ರಗಳನ್ನ ಗೆದ್ದಿರೋದು ಬಿಜೆಪಿ ಆದರೂ ಕೂಡ ಬಹುಮತ ಬಿಜೆಪಿಯ ಪಾಲಿಗಿಲ್ಲ. ಆದರೆ ಮುಂಚಿತವಾಗಿ ಮಾಡಿಕೊಂಡಂತಹ ಒಕ್ಕೂಟ ಏನಿದೆ ಎನ್ಡಿಎಯ ಸಹಕಾರದೊಂದಿಗೆ ನರೇಂದ್ರ ಮೋದಿ ಮತ್ತೊಮ್ಮೆ ಸರ್ಕಾರ ರಚನೆಗೆ ಮುಂದಾಗಿದ್ದಾರೆ. ಇವತ್ತು ಪದಗ್ರಹಣಕ್ಕೆ ದಿನ ನಿಗದಿಯಾಗಿದೆ. ಐತಿಹಾಸಿಕ ದಿನ ಇವತ್ತು. ನಾವೆಲ್ಲರೂ ಕೂಡ ಸಂಭ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಸಹಸ್ರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಪ್ರತಿ ಬೂತ್ ಮಟ್ಟದಲ್ಲೂ ಸಹ ಈ ಸಂಭ್ರಮವನ್ನು ಆಚರಣೆ ಮಾಡಬೇಕು ಅಂತೇಳಿ ಈಗಾಗಲೇ ನಾವು ನಿಶ್ಚಯ ಮಾಡಿದ್ದೇವೆ. ಕರ್ನಾಟಕ ರಾಜ್ಯದಲ್ಲೂ ಸಹ ಪ್ರತಿ ಬೂತ್ ಮಟ್ಟದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಸರ್, ಈಗ ಕರ್ನಾಟಕದಿಂದಲೂ ಸಹಿತ ಸಚಿವ ಸ್ಥಾನದ ಆಕಾಂಕ್ಷಿಗಳಿದ್ದಾರೆ ಮತ್ತು ಅದರ ಜೊತೆಗೆ ನಿಮ್ಮ ನಿರೀಕ್ಷೆಯ ಪ್ರಕಾರ ಎಷ್ಟು ಜನರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವಂಥದ್ದಿದೆ? ಕೇಂದ್ರದ ವರಿಷ್ಠರು ಎಲ್ಲವನ್ನೂ ಕೂಡ ತೀರ್ಮಾನವನ್ನು ಮಾಡ್ತಾರೆ. ಕರ್ನಾಟಕ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ನೀಡ್ತಾರೆ. ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಗ್ಯಾರಂಟಿಗಳ ಅಬ್ಬರದಲ್ಲಿ ಮೆರಿತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಮತ್ತು JDS ಒಟ್ಟಾಗಿ ನಾವು ಲೋಕಸಭಾ ಚುನಾವಣೆ ಎದುರಿಸಿದ್ದೇವೆ ಮತ್ತು ಯಶಸ್ಸನ್ನು ಕೂಡ ನಾವು ಕಂಡಿದ್ದೇವೆ. ಹಾಗೆ ನಮ್ಮ ನಿರೀಕ್ಷೆ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡ್ತಾರೆ, ಹೆಚ್ಚು ಸಚಿವ ಸ್ಥಾನ ಸಿಗ್ತದೆ. ವಿಶೇಷವಾಗಿ ಉತ್ತರ ಕರ್ನಾಟಕ ಜೊತೆಗೆ ಹಿಂದುಳಿದ ವರ್ಗಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದನ್ನು ಕೂಡ ನಮ್ಮ ಸಂಸದರು ಆಯ್ಕೆ ಆಗಿದ್ದಾರೆ. ಒಂದು ಅವಕಾಶ ಸಿಗ್ತದೆ ಅನ್ನುವ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೇವೆ. ಇಲ್ಲ, 3 ಕ್ಯಾಬಿನೆಟ್, ಒಂದು ಏನಂದ್ರೆ ಸ್ಟೇಟ್ MOA ಸಿಗುತ್ತೆ ಅನ್ನುವಂತಹ ವಿಚಾರ ಇದೆ. ಸಾಕಷ್ಟು ಚರ್ಚೆಗಳು ನಡೀತಾ ಇದೆ, ಮಾಧ್ಯಮದಲ್ಲೂ ಕೂಡ ಚರ್ಚೆ ನಡೀತಾ ಇದೆ. ವರಿಷ್ಠರೆಲ್ಲನೂ ಕೂತು ಸೂಕ್ತವಾದಂಥ ನಿರ್ಧಾರ ಕೈಗೊಳ್ತಾರೆ. ಏನಣ್ಣ, ಶಿವಮೊಗ್ಗ ಜಿಲ್ಲೆಯ ಎಲ್ಲ ಶಾಸಕರು, ಮಾಜಿ ಶಾಸಕರು ಸನ್ಮಾನ್ಯ ಯಡಿಯೂರಪ್ಪನವರು ಬಂದು ಭೇಟಿ ಮಾಡಿದ್ದಾರೆ, ಒತ್ತಾಯವನ್ನು ಕೂಡ ಮಾಡಿದ್ದಾರೆ. ಆದರೆ ನಮ್ಮ ಇತಿಮಿತಿ ಒಳಗಡೆ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ವರಿಷ್ಠರು ಮಾತನಾಡಿದ್ದಾರೆ. ಯಾಕೆಂದರೆ ಉತ್ತರ ಕರ್ನಾಟಕ ಎಲ್ಲ ಜಾತಿ ಎಲ್ಲದನ್ನು ಕೂಡ ಗಣನೆಗೆ ತೆಗೆದುಕೊಂಡು ಒಂದು ನ್ಯಾಯಸಮ್ಮತವಾಗಿ ಎಲ್ಲರೂ ಕೂಡ ಅವಕಾಶ ಮಾಡಿಕೊಡ್ಬೇಕು. ಆ ನಿಟ್ಟಿನಲ್ಲಿ ಸೂಕ್ತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.